ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಕಂದವಾರ ಬಾಗಿಲು ವಾರ್ಡ್ ನಂಬರ್ 13ರಲ್ಲಿ ಮಹಿಳೆಯ ಅನುಮಾನಾಸ್ಪದ ಸಾವು. ಕಂದವಾರ ಬಾಗಿಲು ವಾರ್ಡ್ ನಂಬರ್ 13ರಲ್ಲಿ ಪುಷ್ಪಲತಾ 25 ವರ್ಷ ಇವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ಮೂರ್ತಿ ಮೇಸ್ತ್ರಿ ಗೊಲ್ಲರು ಇವರ ಸೊಸೆ ಪುಷ್ಪಲತಾ 25 ವರ್ಷ ಇವರು ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆಯು ನಡೆದಿದೆ. ಬೆಂಗಳೂರು ಮೂಲದ ಪುಷ್ಪಲತಾ ಇವರು ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ವಾಸಿ ಭರತ್ ಸನ್ ಆಫ್ ಮೂರ್ತಿ ಇವರನ್ನ 2020ರಲ್ಲಿ ಮದುವೆಯಾಗಿರುತ್ತಾಳೆ. ದಿನಾಂಕ 28/5/2026ರಂದು ಬೆಳಗ್ಗೆ 10 ಗಂಟೆಗೆ ಮನೆಯವರು ಕೇರಳ ಪ್ರವಾಸ ತೆರಳಿರುತ್ತಾರೆ. ಇನ್ನು ಪುಷ್ಪಲತಾರವರ ಅತ್ತೆ 4 ವರ್ಷದ ಮಗಳು ಮನೆಯಲ್ಲಿ ಇರ್ತಾರೆ. ರಾತ್ರಿ 1 ಗಂಟೆಯ ಸಮಯದಲ್ಲಿ ಮನೆಯಲ್ಲಿ ಕತ್ತಿನ ಭಾಗದಲ್ಲಿ ಚಾಕುವಿನಿಂದ ಕೊಯ್ದಿರುವ ಗಾಯಗಳಾಗಿದ್ದು ಮನೆಯಲ್ಲಿಯೇ ಸಾವನ್ನಪ್ಪಿರುತ್ತಾರೆ. ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿ ತನಿಖೆ ಕೈಗೊಂಡಿದ್ದಾರೆ. ನಮಗೆ ಊಟ ಮಾಡಿಬಿಟ್ಟು ಹೋಗಿ ಅಲ್ಲಿ ಮಲ್ಕೊಂಡ್ವಿ, ಮಕ್ಕಳು ಮಲಗಿಸ್ಕೊಂಡ್ವಿ. ಅವರಿಬ್ಬರು ರೂಮೊಳಗೆ ಮಲಗಿದ್ರು. ನಮ್ಮ ಬಾತ್ರೂಮ್ಗೆ ಹೋಗ್ಬೇಕಂತ ನಾವು ಬಂದ್ವಿ. ಟೈಮು ಎಷ್ಟು ಅಂತ ಗೊತ್ತಿಲ್ಲ, ಲೈಟ್ಗಳೆಲ್ಲ ಆರಿಸಿದ್ರು. ಬಂದು ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ದು ಆ ಮನೆಗೆ ಹೋಗೋದಕ್ಕೆ ಮಕ್ಕಳಿಬ್ಬರು ಬಡ್ಕೊಂಡು ಆ ಹುಡುಗಿ ಕಿರಿಸ್ತಾ ಇದ್ದಿದ್ದು ಗೊತ್ತಾಗಿಲ್ಲ. ಕಿರಿಸಿದ್ರು. ಅಷ್ಟೊತ್ತಿಗೆ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ನೋಡಮ್ಮ ಏನಮ್ಮ ಅಂದ್ವಿ. ಆ ಹುಡುಗಿನ ಹೋಗಿ ಹಿಂಗೆ ಅಂದರೆ ಇಲ್ಲ, ಆ ಹುಡುಗಿ ಪುಷ್ಪ ಅನ್ನೋ ಹುಡುಗಿ ಏನಾಗ್ಬೇಕು ನಿಮಗೆ? ಹುಡುಗಿ ಮೊಮ್ಮಗಳು ಅಂದರೆ ಭರತ್ ನೆಂಡ್ರು ಮೊಮ್ಮಗನು, ಹೆಂಡ್ತಿ. ಈ ಹುಡುಗಿನೂ ಮೊಮ್ಮಗಳೇ. ಅಷ್ಟು ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲರನ್ನೂ ಕರೆದು ಆಸ್ಪತ್ರೆಗೆ ಆ ಹುಡುಗಿಗೆ ಮಾತಾಡೋಕ್ಕೆ ತಾನಿಲ್ಲ. ಹುಡುಗರು ಬರ್ಕೊಂಡು ಹೊತ್ತಿಗೆ ನಾನು ಹೋದೆ, ಕರ್ಕೊಂಡು ಆಸ್ಪತ್ರೆಗೆ ಹೋದೆ. ನಾವೇ ಸರ್ ಇದ್ದಿದ್ದು. ನಾನು, ನನ್ನ ಮೊಮ್ಮಗಳು, ನಮ್ಮ ಪುಷ್ಪ, ಇಬ್ಬರು ಮಕ್ಕಳು ಅಷ್ಟೇ. ಅದು ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ನಾಗಮ್ಮ. ನೀವು ಹೊರಗಡೆ ಹೋಗಿದ್ರಾ ಆ ಟೈಮಲ್ಲಿ? ಬಾತ್ರೂಮ್ಗೆ ಬಂದಿದ್ವಿ ಸರ್ ಅಷ್ಟೇ. ಇನ್ನೆಲ್ಲೂ ಹೋಗಕ್ಕೆ ನಮ್ಮ ಕಾಲ ಆಗಲ್ಲ ಸರ್. ಚಿಕ್ಕ ಮಗು ಯಾವುದು? ಇನ್ನೊಂದು ಮಗು ಇತ್ತಲ್ಲ, ಆ ಮಲಗೈತೆ. ಅದು 3 ವರ್ಷ ಮಗ ನೋಡು, ಆ ಹುಡುಗಿ ಅಲ್ಲೇ ಮಲಗಿದ್ದಾಳೆ. ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ. ಮದುವೆ ಮಾಡ್ಕೊಂಬಂದು 4 ವರ್ಷ ಆಗಿದೆ. ಎಲ್ಲ ಒಡವೆ ಗಿಡವೆ ಎಲ್ಲ ಇಕ್ಕಿ 2 ಖರ್ಚು ಇಕ್ಕಿ ಮದುವೆ ಮಾಡ್ಕೊಂಬಂದಿರೋದು ನಾವೇನು ವರದಕ್ಷಿಣೆ ಕಿರುಕುಳ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ವರದಕ್ಷಿಣೆ ಇನ್ನೇನು ನಾವೇನು ವರದಕ್ಷಿಣೆ ತೊಗೊಂಬಮ್ಮ, ನೀನು ಅದು ತೊಗೊಂಬ, ನೀನು ಇದು ತೊಗೊಂಬ ಅಂತ ನಾವು ಇವತ್ತಿಗೊಂದು ಉಸಿರು ಬಿಟ್ಟು ಭಗವಂತ ನಮಗೆ ಕೊಟ್ಟಿದ್ದಾನೆ. ಸಾಕು, ನಮಗೆ ಕೊಟ್ಟಷ್ಟಿದೆ. ನಮಗೆ ಇರೋನೊಬ್ಬನೇ ಮಗ. ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಷ್ಟ. ಇವಾಗ ನಾವು ಮಾಡ್ತಿದ್ದೀವಿ ಅಂತಂತ ಹೇಳ್ತಾ ಇದ್ದಾರಲ್ಲ ಸರ್, ಮಾಡಿಸಿದ್ದೀವಿ ಅಂದರೆ ಪ್ರೂಫ್ ಆಗಲಿ ಬಿಡಿ ಸರ್. ಏನಕ್ಕೋಸ್ಕರ ಆರೋಪ ಮಾಡ್ತೀವಿ? ಏನಕ್ಕೋಸ್ಕರ ಅಂದರೆ ನಾನೇ ಪ್ರೀ ಪ್ಲ್ಯಾನ್ ಮಾಡಿ ಮಾಡಿಸಿದ್ದಾರೆ ಅಂತ ಅವರಮ್ಮ ಹೇಳ್ತಾ ಇದ್ದಾಳೆ. ಆ ಥರ ನಮಗೇನಕ್ಕೆ ಬೇಕು ಸರ್? ಆ ಥರ ಇದ್ದಿದ್ದರೆ ನಾವು ಬೇರೆ ಮನೆ ಮಾಡಿ ಏನಕ್ಕೆ ತರಿಗ್ತಾ ಇದ್ವಿ ಆ ಹುಡುಗಿನ? ಇವಾಗ ಕಿರುಕುಳ ಅಂತಂದರೆ ಆ ಹುಡುಗಿ ಇಲ್ಲಿದ್ದರೆ ಅಲ್ವಾ ಕಿರುಕುಳ ಕೊಡೋದಕ್ಕೆ? ನಾವು ಇಲ್ಲಿರ್ತಾನೆ ಇರಲಿಲ್ವಲ್ಲ. ನಾವು ಗಂಡ ಹೆಂಡ್ತಿನ ಬೇರೆ ಮನೆ ಮಾಡಿ ಇಟ್ಟಿದ್ದೀವಿ. ಇವಾಗ ಅವ್ರ ಗಂಡ ಹೆಂಡ್ತಿ ಇದರಲ್ಲಿ ಏನು ಇದೆಯೋ ನಾವು ಹೋಗಿ ನೋಡಿರ್ತೀವ ಸರ್. ನಾವಂತೂ ಆ ಕಡೆಗೆ ತಲೆ ಹಾಕಲ್ಲ. ಆ ಹುಡುಗಿ ಬರ್ತಾಯಿದ್ಲು, ಹೋಗ್ತಾಯಿದ್ಲು. ನಾನೇ ಇನ್ನೂ ಏನಾದರೂ ಮಾಡಿದ್ರೆ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ನಾನ್ ವೆಜ್ಜು ಆ ಥರ ಹುಡುಗಿ ಮಾಡ್ಕೊಳ್ಳಲ್ಲ ಅಂತ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ಬರ್ತಾಯಿದ್ಲು, ಹೋಗ್ತಾಯಿದ್ಲು. ಈ ನಡುವೆ ವರ್ಕಿಗೆ ಸೇರಿಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಬರೋದು ಇಲ್ಲ, ಏನೂ ಇಲ್ಲ, ಅಲ್ಲೇ ಇದ್ಕೊಂತಾಳೆ. ಕರೆದ್ವಿ ನಾವು ದೇವಸ್ಥಾನಕ್ಕೆ ಬಾ ಅಂದರೆ ನನಗೆ ಕೆಲಸ ಇದೆ, ಮೀಟಿಂಗ್ ಇದೆ, ನಾನು ಬರೋಲ್ಲ ಅಂತಂದರು. ಏನು ಕೆಲಸ ಮಾಡ್ತಾರೆ ಮನೆ ಸರ್? ಅದೇನೋ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ. ನಾವು ಅವ್ರು ನೋಡಿ ಸರ್, ಅವ್ರು ಏನು ಕೆಲಸ ಮಾಡ್ತಾರೆ, ಏನು ಸಂಬಳ, ಆ ಹುಡುಗಿದು ನಾವು 1 ರೂಪಾಯಿ ಸಹ ನಾವು ಇವತ್ತಿಗೆ ನಾವು ಕೈಯಲ್ಲಿ ಮುಟ್ಟಿರೋರಲ್ಲ. ಅವ್ರು ಸಂಪಾದನೆ ಮಾಡಿ ಅವ್ರ ಶೋಕಿ ಇನ್ನೂ ಏನು ಬೇಕೋ ನಾವು ಕೊಡಿಸ್ತಾ ಇದ್ವಿ ಕರ್ಕೊಂಡೋಗಿ. ಏನು ಆ ಹುಡುಗಿಗೆ ಏನು ಒಂದು ಬಟ್ಟೆ ಆಗಲಿ, ಒಂದು ಏನೇ ಆಗಲಿ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೆ. ಮಗ ಏನು ಮಾಡ್ತಿದ್ದ ಕೆಲಸ? ಮಗ ನಮ್ಮ ಯಜಮಾನ್ರ ಜೊತೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನೆ ಸರ್. ಅವ್ರು ಸಪ್ರೇಟ್ ಇದ್ದೀರಾ ಮನೆ? ಸರ್, ಸಪ್ರೇಟ್ ಕೆಳಗಿನ ತೋಟದಲ್ಲಿ ಮನೆ ಲೀಸ್ಗೆ ಹಾಕಿ ಕೊಟ್ಟಿದ್ದೀವಿ. ಮನೆ ಲೀಸ್ಗೆ ಹಾಕಿ ಏನೇನು ಬೇಕೋ ಮನೆಗೆಲ್ಲ ತೊಗೊಂಡೋಗಿ ಅವ್ರು ಹಾಲು ಉಕ್ಕಿಸ್ಬಿಟ್ಟು ಅವ್ರಿಗೆ ಸಂಸಾರ ಬೇರೆ ಮಾಡಿಕೊಟ್ಟಿದ್ದೀವಿ. ಇಲ್ಲಿಗೇನು ಬಂದಿದ್ದು ನೆನ್ನೆ ಅವರು?
ಸರ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಆ ಹುಡುಗಿ ಅಲ್ಲಿ ಒಬ್ಬಳೇ ಇರ್ತಾಳೆ, ಇಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಎಲ್ಲಾದ್ರೂ ನಾವು ಹೋದ್ರೆ ಆ ಹುಡುಗಿ ಇಲ್ಲಿಗೆ ಬರ್ತಾಳೆ ಸರ್. ಅನ್ಯೂನ್ಯತೆಗೆ ಇದ್ದೀರಲ್ಲ ನೀವೆಲ್ಲ ಒಟ್ಟಿಗೆ? ಎಲ್ಲ ಚೆನ್ನಾಗೇ ಇದ್ದೀವಿ ಸರ್, ನಮ್ಗೇನು ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದ್ದೀವಿ ನಾವು.